ಮಾಡ ಹೆಂಗೆ ಸ್ವಾಮಿ ಮಾಡೋದು ಹಿಂಗನ್ನ ಸ್ವಾಮಿ ಮಾಡೋದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಹಂಗೆ ಇದು ನಂದು ಫ್ರೈಡೇ ವ್ಲಾಗ್ ನೋಡ್ರಿ. ಅವತ್ತೆಲ್ಲ ನಾನು ಮಾಡಿಟ್ಕೊಂಡಂಥದ್ದು. ಅವತ್ತೇನಂತಂದ್ರೆ ಬೆಳಿಗ್ಗೆ ಅದೆಲ್ಲ ಗೊತ್ತಿರ್ತೈತಿ ಎಲ್ಲರ ಮನ್ಯಾಗೂ, ಇದು ಹಾಡ ಇದು ಕತಿ ಅಂಥೇಳಿ ಅರ್ಬಿ ಜೋಡಿಸೋದು ಎಲ್ಲ ಕಪಾಟ್ ಬೇರೆ ಬೇರೆ ಅಂದರೆ ಈಗ ನಾವು ಎಷ್ಟು ಜನ ಅದೇವಿ, ನನಗೊಂದು ಬೇರೆ ಕಪಾಟ, ಸೃಜನ್ಗೊಂದು ಬೇರೆ, ಮನೆಯವ್ರಿಗೆ ಬೇರೆ, ಗುಬ್ಬಿದ ಬೇರೆ 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 ಒಂದು ಇದ್ರೊಳಗೆ ಅರ್ಬಿನ ಸೆಟ್ ಮಾಡಿಟ್ಟೈತಿ. ಆದರೂ ಆ ಪರಿ ಆಗಿತ್ತು. ಅವತ್ತು ಅದನ್ನೆಲ್ಲ ನೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲಿ ಹೋಗಿ ನಾನು ಮಾಡ್ಕೊಳಕತ್ತಂಥದ್ದು. ಬಟ್ ಏನಾತಂತ ಹೇಳಿದ್ರೆ ನಮ್ಮ ಗುಬ್ಬಿ ಏನು ಮಾಡಿದ್ರು ಅಲ್ಲಿ ಅದನ್ನು ವೀಡಿಯೋ ಎಲ್ಲ ನಂಗೆ ಮಾಡ್ಕೊಳಕ್ಕೆ ಕೊಡಲಿಲ್ಲ. ಅಂದರೆ ನಾನು ಆ ಕೆಲಸ ಮಾಡಿಕೊಂಡೆ, ಆದ್ರೆ ವೀಡಿಯೋ ಮಾಡ್ಕೊಳಕ್ಕೆ ನಂಗೆ ಕೊಡಲಿಲ್ಲ. ಅಲ್ಲೇ ಫೋನ್ ಅದನ್ನು ಮೇಲೆಲ್ಲ ಇಡೋಕೆ ಜಾಗ ಇಲ್ಲ, ಕೆಳಗೆ ಇಟ್ಕೊಂಡು ನಾನು ಮಾಡ್ಕೊಳಕತ್ತಿದ್ದೆ. ಯಾಕೆ ಬಂದ ಫೋನೆಲ್ಲ ಹಿಡಿದು ಚಲೋದು ಮಾಡಾಕತ್ಲ. ಹೀಗಾಗಿ ನಾನು ಅದನ್ನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ವೀಡಿಯೋ ಫೋನೆಲ್ಲ ತೆಗೆದಿಟ್ಟು ನನ್ನ ಕೆಲಸ ನಾನು ಮಾಡಿಕೊಂಡೆ. ಎಲ್ಲರ ಮನ್ಯಾಗೂ ಅದೇ ಇರ್ತೈತೆ ರೀ ಆಲ್ಮೋಸ್ಟ್. ಎಷ್ಟು ನೀವು ಅರ್ಬಿ ಜೋಡಿಸಿಡ್ರಿ, ಮತ್ತು ನೀವು ಹೋಗಿ ಜೋಡಿಸಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ನೋಡೋದ್ರೊಳಗನ ಅದು ಮತ್ತು ಏನಾಗಬೇಕಾಗಿ ಮೊದಲು ಏನು ಪರಿಸ್ಥಿತಿ ಇತ್ತಲ್ಲ ಅದೇ ಪರಿಸ್ಥಿತಿ ಆಗಿರ್ತೈತಿ. ನನ್ನಂತೂ ಸೇಮ್ ದಿನ ಹಂಗೆ. ಯಾಕಂದರೆ ಇಬ್ಬರು ಮಕ್ಕಳು ದಿನ ಅದನ್ನ ಚೆಲ್ಲಿ ಹಾಕಿಬಿಟ್ಟಿರ್ತಾರೆ, ಏನೂ ಮಾಡೋಕೆ ಬರೋಂಗಿಲ್ಲ. ಹಂಗೆ ಇವತ್ತು ಶುಕ್ರವಾರ ಆಗಿದ್ದರಿಂದ ಏನಿತ್ತು ಅಂದರೆ ಅವತ್ತು ಸೃಜನಂದು ಅವ್ರದ್ದೇನೋ ಸ್ಕೂಲ್ನಾಗ ಹೈಸ್ಕೂಲ್ದು ಮಕ್ಕಳದ್ದೇನೋ ಸ್ಪೋರ್ಟ್ಸು ಏನೋ ಇತ್ತಂತ. ಹಾಗಾಗಿ ಅವ್ರದ್ದು ಸ್ಕೂಲ್ ರಜೆ ಇತ್ತು ರೀ. ಹಾಗಾಗಿ ಅವ ಮನ್ಯಾಗಿದ್ನಲ್ಲ, ನಾನು ಏನು ಅವ್ಗೇನು ಜಾಸ್ತಿ ಒರೆಸು ಅದು ಮಾಡು ಅಂತೇನು ಹೇಳಕ್ಕೆ ಹೋಗಲಿಲ್ಲ. ತಾನೇ ಏನೋ ಅಂದ್ರೆ ತಾನೇ ಕೇಳಿಲ್ಲ, ನಾನು ಹೇಳಿದ್ದೆ ಒರೆಸ್ತೀಯಾ ಅಂತ ಅಷ್ಟೇ ಕೇಳಿದ್ದೆ ರೀ. ನಾವು ಹಂಗೆ ಒರೆಸು ಮಾಡು ಅಂತೇನು ಫೋರ್ಸೆಬ್ಲಿ ಏನೂ ಹೇಳಕ್ಕೆ ಹೋಗಲಿಲ್ಲ. ಹಂಗೆ ಕೇಳಿದ್ದೆ, ಒರೆಸ್ತೀಯಾ ಸೃಜನಾ ಅಂಥೇಳಿ. ಅವ ಹ್ಞೂ ಅಂಥೇಳಿ ಅಂದ. ಹಾಗಾಗಿ ಸರಿ ಒರ್ಸು ಅಂಥೇಳಿ ಅಂದೆ. ನೋಡಿರಿ ಎಲ್ಲನೂ ಅವನ ಒರೆಸ್ಕೊಟ್ಟ ನನಗೆ. ಸೊ ಖುಷಿ ಆಯ್ತು. ಅವತ್ತು ದಿನ ಎಲ್ಲ ಪೂರ ನಾನು ಮಾಡ್ತೇನೆ ಅಂಥೇಳಿ ಒರ್ಸಕ್ಕೆಲ್ಲ ಹೆಲ್ಪ್ ಮಾಡಿದ್ನ. ಹಂಗಾಗಿ ಮಕ್ಳು ಏನೇ ಕೆಲಸ ಮಾಡಿದ್ರು ತಾಯಿಗಳಿಗೆ ಎಷ್ಟು ಖುಷಿ ಆಕೈತೆ ಅಂತಂದ್ರೆ ಅದನ್ನು ವರ್ಡ್ನಾಗ ಹೇಳಕ್ಕೆ ಆಗೋದಿಲ್ಲ, ಅಷ್ಟು ಖುಷಿ ಆಕೈತೆ ಅಂತಲೇ ಹೇಳ್ಬೋದು. ಹಂಗೆ ಅವತ್ತಿನ ದಿನ ಶುರುವಾಗಿತ್ತು ನೋಡಿರಿ ನಮ್ಮದು. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಹಂಗೆ ನಿಮ್ದು ಏನಾದರೂ ಒಪಿನಿಯನ್ ಇದ್ರೆ ಅದನ್ನು ಕಮೆಂಟ್ ಮೂಲಕ ನನ್ನ ಜೊತೆಗೆ ಶೇರ್ ಮಾಡ್ಕೊರಿ ಅಂತ ಹೇಳ್ತೀನಿ. ಹಂಗೆ ನಾನು ಮತ್ತು ಸಾಂಬಾರೆಲ್ಲ ಮಾಡ್ಕೊಂಡ್ರಾತಂತ ಹೇಳಿ ನೋಡಿರಿ ಹೆಂಗಿರ್ತೈತೆ ಪರಿಸ್ಥಿತಿ ಅಂತಂದ್ರೆ. ಈಗ ನಾನು ಇದನ್ನು ಸಾಂಬಾರು ಮಧ್ಯಾಹ್ನಕ್ಕೆ, ಬಟ್ ನಾ ಇದನ್ನ ಬೆಳಿಗ್ಗೆನೇ ಮಾಡ್ಕೊಂಡು ಇಟ್ಕೊಳಕತ್ತಿದ್ದೆ. ಯಾಕಂತಂದ್ರೆ ಗುಬ್ಬಿ ಬೆಳಿಗ್ಗೆ ಮಲ್ಕೊತಾಳ್ರಿ. ಯಾಕೆ ಮಲ್ಕೊಂಡ್ಲ ಅಂತಂದ್ರೆ ನಾನು ಮತ್ತು ಕುಕ್ಕರೆಲ್ಲ ಇಟ್ಕೊಂಡು ಅದ್ರದ್ದು ಸಿಟಿ ಎಲ್ಲ ಆತಂದ್ರೆ ಮತ್ತೆ ಹೇಳ್ತಾಳೆ. ಹಾಗಾಗಿ ಮತ್ತು ಇನ್ನಕ್ಕೆ ಮಲ್ಕೊಂಡ್ಮೇಲೆ ನಾನು ಇದನ್ನು ಇಟ್ಕೊಂಡೆ ಅಂದ್ರೆ ಹೇಳ್ತಾಳೆ ಅನ್ನೋ ಒಂದು ಕಾರಣಕ್ಕೆ ಆಕೆ ಹೆಂಗೂ ಎಚ್ಚರಿದ್ಲಲ್ರಿ. ಅವಾಗನ ನಾನು ಅದನ್ನು ಸಾರಿಂದನ ಕುಕ್ಕರ್ ಸಿಟಿ ಹೊಡ್ಸ್ಕೊಳ್ಳೋಣ ಅಂಥೇಳಿ ಮೊದ್ಲು ಅದನ್ನು ಮಾಡ್ಕೊಂಡ್ರಾತಂಥೇಳಿ ಬ್ಯಾಳಿ, ಆಮೇಲೆ ಸ್ವಲ್ಪ ಪಾಲಕ್ಕೆಲ್ಲ ಇತ್ತಲ್ರಿ, ಪಾಲಕ್ ಟೊಮ್ಯಾಟೊ ಎಲ್ಲ ಹಾಕಿ ನಾನು ಅದನ್ನು ಕುಕ್ಕರ್ ಇಟ್ಕೊಳಕತ್ತಿದ್ದೆ. ನೋಡಿರಿ ಹಿಂಗೆ ಆಕತ್ತೆ ನೋಡಿರಿ. ಮಕ್ಕಳಿದ್ದಾಗ ಅವ್ರು ಹೇಳ್ತಾರೋ ಮಾಡ್ತಾರೋ ಅನ್ನೋದು ಒಂದೊಂದು ಸಲ ಅಂತೂ ನಾವು ಜೋರಾಗಿ ಉಸಿರಾಡಿದ್ರೆ ಹೇಳ್ತಾರೆ ಅನ್ನಿಸ್ತಿರ್ತೈತೆ ನೋಡಿರಿ. ನಿಮ್ಗೆ ನೋಡೋರಿಗೆ ನಗು ಬರ್ಬೋದು, ಆದ್ರೆ ನಮ್ಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅದು. ಎಲ್ಲಿ ಅವ್ರು ಮಲ್ಕೊಂಡಲ್ಲಿ ಜೋಳ್ಗ್ಯಾಗದು ಮಲ್ಕೊಂಡಾಳೆ, ನಾನು ಏನಾರ ಜೋರಾಗಿ ಅಡ್ಡಾಡಿದ್ರೆ ಆ ಸಪ್ಳ ಕೇಳ್ತಾಳೇನೋ ಅನ್ನಿಸ್ತಿರ್ತೈತೆ ರೀ. ನನಗಂತೂ ನಿಜವಾಗ್ಲೂ ಹೇಳ್ತೇನೆ ಹಂಗೆ ಆಕಿರ್ತೈತಿ. ಹಂಗೆ ಇವತ್ತು ಬೆಳಿಗ್ಗೆ ನಾಷ್ಟಾದ ಉಪ್ಪಿಟ್ಟನ ಆತ್ರಿ. ಹಂಗೆ ಇದೆಲ್ಲ ನಂದು. ಆಮೇಲೆ ಅದನ್ನೆಲ್ಲ ನಾನು ಇಟ್ಕೊಂಡು ಆಮೇಲೆ ಅದನ್ನು ಸೀಟಿ ಎಲ್ಲ ಆದಮೇಲೆ ಆಕಿಗೆ ಮಲ್ಗಿಸ್ಕೊಂಡೆ ನೋಡಿರಿ. ಇಲ್ಲ ಅಂತಂದ್ರೆ ಆಕೆ ಮಲ್ಕೊತಾಳ. ಆಕೆ ಮಲ್ಕೊಂಡು ಟೈಮ್ನಾಗ ನಾನು ಅದನ್ನಿಟ್ಟು ಮತ್ತು ಆಕೆ ಎದ್ದು ಅವಾಗ ನನ್ನ ಕೆಲಸ ಆಗ್ಲಾರ್ದು. ಹಾಗಾಗಿ ಆಕೆ ಎಚ್ಚರಿದ್ದಾಗ ನಾ ಈ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಅದನ್ನು ಮಾಡ್ಕೊಳತ್ತಿದ್ದೆ. ಹಂಗೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಆಕೆಗೆ ಮಲ್ಗಿಸ್ಕೊಂಡೆ ರೀ. ಗುಬ್ಬಿಗೆ ಮಲ್ಗಿಸಾದ್ಮೇಲೆ ನಮ್ಮದು ಜಳಕ ಗಿಳಕ ಎಲ್ಲ ಮುಗಿಸ್ಕೊಂಡು ಮತ್ತು ನಾಷ್ಟ ಮಾಡತ್ತಿದ್ದೆ ರೀ. ಅಷ್ಟೊತ್ತಿಗೆ ಅಂತಂದ್ರೆ ಮತ್ತು ಆಕೆ ಎದ್ಲು ರೀ. ಆಕೆ ಅಷ್ಟೇ ರೀ ಸ್ವಲ್ಪ ಮಲ್ಕೊಳ್ಳೋದ ಸ್ವಲ್ಪ ಹಿಂಗಾಗ್ಯಾರ್ದ ನಾನು ಅಂತ ಸೀಟಿ
ಹೊಡ್ಸ್ಕೊಳ್ಳೋದಿರ್ಬೋದು, ಕುಕ್ಕರಿಂದ ಇಲ್ಲ ಮಿಕ್ಸರ್ಗೆ ಹಾಕೋದಿರ್ಬೋದು, ಅದನ್ನೆಲ್ಲನೂ ಆಕೆ ಎಚ್ಚರಿದ್ದಾಗನ ಮಾಡ್ಕೊತಾನೆ ರೀ. ಮಲ್ಕೊಂಡಾಗ ನಾನು ಮಾಡಿದ್ದೆ ಅಂತಂದ್ರೆ ಮಲ್ಕೊಳ್ಳೋದು ಅಷ್ಟೇ, ಅದ್ರಾಗ ಮಲ್ಕೊಂಡಾಗ ಕೆಲಸ ಮಾಡಿದ್ದೆ ಅಂತಂದ್ರೆ ಮತ್ತೆ ಅವಾಗನೇ ಎದ್ಬಿಡ್ತಾಳೆ. ಹೀಗಾಗಿ ಅದನ್ನ ಅವಾಗನ ಎಚ್ಚರಿರುವಾಗನ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಆಕೆ ಮಲ್ಕೊಂಡಾದ್ಮೇಲೆ ಸೌಂಡ್ ಒಟ್ಟು ಮಾಡೋಂಗಿಲ್ಲ, ಬಾಕಿ ಸೌಂಡ್ ಆ ರೀತಿ ಇರ್ತೈತೆ ರೀ. ಏನು ಮಾಡೋಕೆ ಬರೋಂಗಿಲ್ಲ, ಪರಿಸ್ಥಿತಿ ಹಂಗೈತಿ. ಹಂಗೆ ಇಲ್ಲೇ ನಾಷ್ಟ ಮಾಡ್ಕೊಳತ್ತಿದ್ದೆ ನೋಡ್ರಿ. ಇವತ್ತಿಂದ ನಾಷ್ಟ ಮಾತ್ರ ಉಪ್ಪಿಟ್ಟಾಗಿತ್ತು ರೀ ನಮ್ದು. ಹಂಗೆ ನಾನು ಗುಬ್ಬಿಗೆ ಅಂಥೇಳಿ ನಮ್ಗೇನಾರ ಉಪ್ಪಿಟ್ಟು ಮಾಡಿದ್ದೆ ಅಂತಂದ್ರೆ ನಾನು ಆಕಿಗೆ ಮತ್ತು ಬೇರೆ ಉಪ್ಪಿಟ್ಟನ್ನು ಮಾಡ್ಕೊಂಡ್ಬಿಟ್ಟಿರ್ತೇನೆ ರೀ. ಯಾಕಂತಂದ್ರೆ ನಮ್ಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮಾಡಿರ್ತೀವಲ್ಲ ರೀ, ಖಾರ ಆಗಿರ್ತೈತಿ. ಹಾಗಾಗಿ ನಾನು ಆಕಿಗೆ ಬೇರೆನೇ ಹಸಿಮೆಣ್ಸಿನ್ಕಾಯಿ ಒಂದು ತೆಗ್ದು ಬಾಕಿದೆಲ್ಲ ಸೇಮ್ ಹಾಕಿರ್ತೀನಿ. ಹಸಿಮೆಣ್ಸಿನ್ಕಾಯಿ ಒಂದು ತೆಗೆದು ಆಕಿಗೆ ನಾನು ಮಾಡ್ಕೊಂಡಿರ್ತೇನೆ ರೀ. ಇಲ್ಲ ಅಂತಂದ್ರೆ ಖಾರ ಆಕತಿ, ಆಮೇಲೆ ಹೊಟ್ಟೆಗೆ ಸರಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಆ ರೀತಿ ಮಾಡ್ಕೊಂಡು ನನ್ನ ಪ್ಲೇಟ್ನಾಗನ ಆಕಿಗೂ ಕರ್ಕೊಂಡು ತಿನ್ನತ್ತಿದ್ದೆ ನೋಡ್ರಿ ನಾಷ್ಟ ಎಲ್ಲ. ಹಂಗೆ ಆಮೇಲೆ ನಾಷ್ಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸೃಜನ್ ಮನೆಯಾಗಿದ್ದ ಅಂತಂದ್ರಂದು ಅವ ಮನೆಯಾಗಿದ್ದ ಅಂತಂದ್ರೆ ಗದ್ಲಂತೂ ಇರೋದು ಗ್ಯಾರಂಟಿ ರೀ. ಅದು ಯಾಕಂದ್ರೆ ಮನೆ ಅಷ್ಟು ಆವಾಜಾಗಿನ ಇರ್ತೈತಿ, ಏನೋ ಬೇರೆ ಏನು ಮಾಡೋಕ್ಕಂತೂ ಚಾನ್ಸೇ ಇಲ್ಲ ರೀ. ಅವತ್ತು ಅವರಿಬ್ಬರನ್ನೂ ಕರ್ಕೊಂಡು ಕುಂದ್ರದೇ ಕೆಲಸ ಆಗಿರ್ತೈತೆ ನಂದು. ಹಾಗಾಗಿ ಅದನ್ನೆಲ್ಲ ನಾಷ್ಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಅವ್ರು ಕೂಡ ನಾನು ಆಟ ಆಡ್ಕೊತಾನೆ ಕುಂತೆ ರೀ. ಇಲ್ಲ ಅಂತಂದ್ರೆ ಅವ ಆಕೆಗೆ ಆಟ ಆಡಕ್ಕೆ ಕೊಡೋಂಗಿಲ್ಲ, ಅಳಿಸೋದು ಹೊಡಿಯೋದು ಇದನ್ನೆಲ್ಲ ಮಾಡ್ತಿರ್ತಾನೆ. ಕಿರಿಕಿರಿ ಹಾಕಿದ ಸರಿ, ಅದು ಬೇಡ ಯಾಕೆ ಮತ್ತೆ ಮಧ್ಯಾಹ್ನ ಮಲ್ಕೊತಾಳಲ್ರಿ, ಅಲ್ಲಿ ಮಟ ನಾನು ಅವ್ರಿಗೆ ನೋಡ್ಕೊತಾನೆ ಕುಂತ್ರಾತಂಥೇಳಿ ಅವ್ರ ಜೊತೆಗೆ ಕುಂತ್ಕೊಂಡೆ ಇಬ್ಬರಿಗೂ. ಅದ್ರಾಗ ಇಲ್ಲೇ ಅದನ್ನು ವೀಡಿಯೋನ ಅಲ್ಲಿ ಮಾಡ್ಕೊಳಕ್ಕಂಥೇಳಿ ಫೋನ್ ಇಟ್ಟಿದ್ದೆ ರೀ. ಆಕೆ ಅದನ್ನು ಹೋಗಿ ನೋಡ್ಕೊತ ಎಷ್ಟು ಚಂದ ನೋಡ್ಕೊಂಡು ನಿಂತಿದ್ಲಂತಂದ್ರೆ ಅದನ್ನು ನೋಡ್ಕೊತ ಆಕಿ ನಗಾಕತ್ಬಿಟ್ಟಿದ್ಲು. ನನಗೆ ಆಕಿ ನಗುದು ನೋಡಿ ನನಗೆ ನಗು ಬರತ್ತಿತ್ತು ನೋಡ್ರಿ. ಹಂಗೆ ಹೋಗಿ ನಗಾತ್ಬಿಟ್ಟಾಳ. ಅದ್ರಾಗ ನಾವು ಕಾಣತ್ತಿದ್ದು ನೋಡಿ ಮಕ್ಕಳು ಮಾಡೋದು ಅದು ಒಂಥರ ಎಷ್ಟು ಚಂದ ಅಲ್ರಿ. ಯಾಕೆ ಹೋಗಿ ಅದ್ರಾಗ ನಾವು ಕಾಣತ್ತೇವಲ್ಲ ಅದನ್ನ ನೋಡಿ ನಗಾಕತ್ತಾಳ. ನಾನು ಅದನ್ನ ಎಲ್ಲಿ ಹಿಡಿದು ಫೋನ್ ಎಲ್ಲ ಕೆಳಗೆ ಚೆಲ್ಲಿ ಡ್ಯಾಮೇಜ್ ಮಾಡ್ತಾಳು ಅಂಥೇಳಿ ನನಗೆ ಆಕೆ ಅದನ್ನು ಮುಟ್ಟಾತಿಲ್ಲ ಫೋನು. ಆದ್ರೇನು ಹೋಗಿ ನೋಡೋದು, ನಗೋದು, ಅದ್ರ ಅಂತೆಲ್ಲ ಹೆಂಗೆ ಅಡ್ಡಾಡೋದು ಹೀಗೆಲ್ಲ ಮಾಡತ್ತಿದ್ಲು ನೋಡ್ರಿ. ಆಮೇಲೆ ಇಲ್ಲಿನೂ ಅದ್ರಾಗೂ ಸ್ವಲ್ಪ ಬಂದಾಳ. ಹಂಗೆ ಅಲ್ಲಿ ಹೋಗಿ ಅದನ್ನ ನೋಡೋದು, ನಗೋದು, ಎಲ್ಲಿ ಅದನ್ನು ಚಲ್ತಾಳೋ ಅನ್ಬೇಕು ಆ ರೀತಿ ಮಾಡತ್ತಾಳ. ಆದ್ರೆ ಏನೋ ಒಂದು ಸ್ವಲ್ಪ ಮುಟ್ಲಿಲ್ಲ. ಆಮೇಲೆ ನಾನು ತೆಗ್ದಿಟ್ಬಿಟ್ಟೆ, ತೆಗೆದು ನಾನು ಹಿಡ್ಕೊಂಡೆ ರೀ. ಆಮೇಲೆ ಇಲ್ಲ ಅಂತಂದ್ರೆ ಫೋನಲ್ಲಿ ಅವ್ರೇನು ಮಕ್ಳು ತೊಗೊಂಡು ಜೋರಿಗೆ ಹೋಗಿದ್ರಂದ್ರೆ ಮುಗಿದು ಹೋತ. ಆಮೇಲೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಹಂಗೆ ಮತ್ತು ಆಮೇಲೆ ಇಬ್ರಿಗೂ ಕೂಡ ಹಾಡು ಹಚ್ಕೊಟ್ಟೆ ಟಿವಿ ಒಳಗೆ ಡ್ಯಾನ್ಸ್ ಮಾಡ್ರಿ ಅಂಥೇಳಿ. ಗುಬ್ಬಿ ಅಂತೂ ಈಗ ಡ್ಯಾನ್ಸ್ ಮಾಡೋಕೆ ಶುರು ಮಾಡಿಬಿಟ್ಟಾಡ್ರಿ. ಸೃಜನ ಸ್ವಲ್ಪ ಮಾಡೋಕೆ ಶುರು ಮಾಡಿದ್ರೆ ಸಾಕು. ಸೃಜನ್ ಅಂತಲ್ಲ, ಆಕಿಗೆ ಏನಾರ ಅದು ಹಾಡೆಲ್ಲ ಹತ್ತಿದ್ರೆ ಸಾಕು. ಟಿವಿ ಒಳಗೆ ನಮ್ದು ನಾರ್ಮಲಾಗಿ ಟಿವಿ ಹಚ್ಚಿದಾಗೆಲ್ಲ ಹಾಡು ಬಂತು ಅಂತಂದ್ರೆ ಸಾಕು, ಡ್ಯಾನ್ಸ್ ಶುರುನ ಆಕಿಂದ ಆ ರೀತಿ ಮಾಡ್ತಿರ್ತಾಳ್ರಿ. ತಾನೇ ಡ್ಯಾನ್ಸ್ ಮಾಡೋದು ಏನು ಹಂಗೆ ಒಟ್ಟು ಹೊಸದು ಕಲಿತಾರೆ ರೀ ಮಕ್ಕಳು. ಏನೋ ಇದನ್ನು ಅವ್ರಿಗೇನು ನಾವೇ ಕಲಿಸ್ಬೇಕಂತೇನಿಲ್ಲ, ಆ ರೀತಿಯಾಗಿರ್ತೈತೆ ನೋಡ್ರಿ. ಹಂಗೆ ಇದೆಲ್ಲ ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನ ಆಕಿಗೆ ನಾನು ಮಲಗಿಸ್ಕೊಂಡು ಮತ್ತು ಮಧ್ಯಾಹ್ನದ ಆಮೇಲೆ ಸಾಂಬಾರು ಅದೆಲ್ಲ ಮಾಡ್ಕೊಂಡು ಮತ್ತು ನಾನು ಇನ್ಮೇಲೆ ನೆಕ್ಸ್ಟ್ ನೀವು ನನ್ನ ವಿಡಿಯೋ ನೋಡ್ತಿರಲ್ಲ ಅದನ್ನು ನಾನು ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಮಾಡ್ಕೊಂಡಂಥದ್ದು ನೋಡ್ರಿ. ಮತ್ತು ಮಧ್ಯಾಹ್ನದಿಂದ ಆಕಿ ಮಲ್ಕೊಂಡು ಎಲ್ಲ ಎದ್ದು ಆಗಿತ್ತು ರೀ. ಆಮೇಲೆ ಮತ್ತು ಎಲ್ಲ ಅರ್ಬಿ ಒಗ್ದು ಇಟ್ಕೊಂಡಿದ್ದೀನಿ, ಒಣಗಿ ಹಾಕಿರಲಿಲ್ಲ. ಹಂಗೆ ಆಮೇಲೆ ಮತ್ತೆ ನೆನಪಾತ ಅದನ್ನು ಹೋಗಿ ಒಣಗಿ ಹಾಕ್ಕೊಂಡೆ. ಊಟ ಎಲ್ಲ ಮಾಡ್ಕೊಂಡಿದ್ವಿ. ಊಟ ಎಲ್ಲ ಮಾಡ್ಕೊಂಡು ಅವ್ರಿಗೆ ಹೆಂಗೋ ಅವ್ರಿದ್ರಲ್ಲ ನಾನು ಒಣಗಿ ಹಾಕಕತ್ತೆ ಅಂತಂದ್ರೆ ಅಲ್ಲಿ ಬಂದು ಎಲ್ಲ ಅರ್ಬಿ ಬಕೆಟ್ನಾಗಿರೋ ಎಲ್ಲ ಅರ್ಬಿನೂ ಚೆಲ್ಲೋದ್ರಿ ಕೆಳಗೆ. ನಾನು ಏನು ತೊಗೊಂಡು ಹೋಗಿರ್ತೀನಲ್ಲ ಚಲೋತ್ನಾಗೆಲ್ಲ ತೊಳೆದು ವಾಶ್ ಮಾಡ್ಕೊಂಡು ಹೋಗಿರ್ತೀನಲ್ಲ ಅವನ್ನೆಲ್ಲ ಕೆಳಗೆ ಹಾಕಿ ಮತ್ತೆಲ್ಲವನ್ನು ಹೊಲ್ಸು ಮಾಡಿಡ್ತಾಳೆ. ಹಾಗಾಗಿ ಆಕಿಗೆ ನಾ ಏನು ಮಾಡಿದ್ದೆ ಅಂತಂದ್ರೆ ಕುರ್ಚಿ ತೊಗೊಂಡೋಗಲೇ ಕುಂದಿರ್ಸಿದೆ. ಕುಂದಿರ್ಸಿ ನಾನು ಕೆಲಸನ ಮಾಡ್ಕೊಳಕತ್ತಿದ್ದೆ. ಇಲ್ಲ ಅಂತಂದ್ರೆ ನನಗೆ ಡಬಲ್ ಕೆಲಸ ಹಚ್ತಾಳ್ರಿ ಆಕಿ. ಎಲ್ಲನೂ ಕೆಳಗೆ ಹಾಕ್ತಾಳೆ. ಅಲ್ಲೆಲ್ಲ ಮಣ್ಣು ಐತಿ, ಇದೆಲ್ಲ ಮತ್ತೆ ಹತ್ತಬೇಕು, ನಾನು ಮತ್ತು ಅದನ್ನು ಮತ್ತೆ ವಾಶ್ ಮಾಡಬೇಕಾಗುವಂಥ ಕೆಲಸ ಹಚ್ತಾಳ್ರಿ. ಹೀಗಾಗಿ ಒಂದ್ಸಲ ಈಗ ಹಂಗೆ ಮಾಡಿದ್ಲು. ಹಾಗಾಗಿ ಆಕಿಗೆ ಕೆಳಗೆ ಬಿಡೋದು ಬೇಡ ಅಂತ, ಕೆಳಗೆ ಬಿಟ್ಟರೆ ಸಾಕು ಈಗ ನಡ್ಯಾಕಂತೂ ಬರ್ತೈತಿ, ಪಟ ಬರೋದು ಒಂದು ಚೆಲ್ಲೋದು. ಮತ್ತು ನಾನು ಬಿಡಿಸಿದೆ ಮಾಡಬೇಡ ಅಂಥೇಳಿ ಅದನ್ನು ಬಿಡಿಸಿದೆ ಅಂತಂದ್ರೆ ಚೀರೋದು, ಈ ರೀತಿ ಮಾಡ್ತಾಳ್ರಿ. ಹಾಗಾಗಿ ಆಕಿಗೆ ನಾನು ಚೇರ್ ತೊಗೊಂಬಂದು ಕುಂದಿರಿಸಿ ನನ್ನ ಕೆಲಸನ ಮಾಡ್ಕೊಳ್ಳುವಂಥದ್ದು ರೀ. ಈಗ ಒಂದು ಸ್ವಲ್ಪ ಅದೊಂದು ಚಲೋ ಆಗೈತೆ ನಂಗೆ. ಏನಂತಂದ್ರೆ ಚೇರ್ ಮೇಲೆ ಕುಂದಿರ್ಸ್ಕೊಂಡು ಮಾಡಕತ್ತೆ ಅಂತಂದ್ರೆ ಸುಮ್ಮನೆ ಇರ್ತಾಳೆ. ಅದನ್ನು ಎಷ್ಟು ಹೊತ್ತು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾಳ್ರಿ ಆಕೆ. ಅದೊಂದು ಸ್ವಲ್ಪ ಮತ್ತು ಜಾಸ್ತಿನೇ ನಾನು ಚೇರ್ ಮೇಲೆ ಕುಂದಿರ್ಸ್ಕೊಂಡು ಕೆಲಸ ಮಾಡ್ಕೊಳಕತ್ತೆ ಅಂದ್ರೆ ಅದನ್ನು ಆಕೇನು ಸುಮ್ಮನೆ ಇರೋಂಗಿಲ್ಲ. ಮತ್ತು ಚೀರೋದು ಕೆಳಗೆ ಇಳಿಸ್ರಿ ಅಂತ ಹೇಳಕ್ಕೆ ಶುರು ಮಾಡ್ತಾಳೆ. ಸೊ ಹಿಂಗಾಗಿರ್ತೈತೆ ರೀ. ಹಂಗೆ ಅವತ್ತು ಸೃಜನಂದು ಒಂದು ದೊಡ್ಡ ಕಾಟ, ಅವನು ಸೈಕಲ್ ತೊಗೊಳ್ಳೋದು, ಬಂದು ಬಕೆಟ್ ಚೆಲ್ಲೋದು, ಈ ರೀತಿ ಮಾಡ್ತಿರ್ತಾರೆ ಇಬ್ಬರು ಕೂಡ. ನನ್ನ ತಲೆನ ಅಷ್ಟು ಕೆಡಿಸ್ತಾರೆ ನೋಡ್ರಿ, ಆ ಪರಿ ಮಾಡ್ತಿರ್ತಾರೆ.
ಹಂಗೆ ಇದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಗುಬ್ಬಿಗೆ ಭಾಳ ಎಲ್ಲನೂ ಕಲ್ತ್ಬಿಟ್ಟಾಳೆ. ಈಗ ದೇವ್ರಿಗೆ ನಮಸ್ಕಾರ ಮಾಡು ಅಂದ್ರೆ ಸಾಕು, ದೇವ್ರಿಗೆ ನಮಸ್ಕಾರ ಮಾಡ್ತಾಳು. ಏನಾರ ಕೊಡು ಅಂತಂದ್ರೆ ನಾನು ತಂದು ಕೊಡ್ತಾಳು. ಈ ರೀತಿ ಎಲ್ಲ ಮಾಡ್ತಿರ್ತಾಳೆ ರೀ. ಈಗ ನೆಕ್ಸ್ಟ್ ವಿಡಿಯೋದಾಗ ಆಕಿ ದೇವ್ರಿಗೆ ಹೆಂಗೆ ನಮಸ್ಕಾರ ಮಾಡು ಅಂತ ಹೇಳಿದ್ರೆ ಹೆಂಗೆ ಮಾಡ್ತಾಳಂತ ಹೇಳಿ ತೋರಿಸ್ತಾರೆ ನೋಡ್ರಿ. ಎಷ್ಟು ಚಂದ ಆ ಮಕ್ಕಳು ನಮ್ಮನ್ನು ಹೆಂಗೆ ಫಾಲೋ ಮಾಡ್ತಾರೆ ಅನ್ನೋದಕ್ಕೆ ಅದ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ನಾಳೆ ತೋರಿಸ್ಬೇಕಲ್ಲ ನೋಡಿಲ್ಲ ನಿಂಗೆ ಮಮ್ಮಿ ಒಂದು ಮಾಡಲಿ. ಓ ಇನ್ನೇಮ್ ಹಾಂ ಹೆಂಗೆ ಮಾಡು ಸ್ವಾಮಿ ಮಾಡಿ ಹೆಂಗೆ ಇನ್ನೇನು ಮಾಡಿ ಸ್ವಾಮಿ ಹೆಂಗದ ಸ್ವಾಮಿ ಮಾಡು ಹೆಂಗೆ ಸ್ವಾಮಿ ಮಾಡೋದು ಹಿಂಗನ ಸ್ವಾಮಿ ಮಾಡೋದು ಸ್ವಾಮಿ ಹಾಂ ಮಾಡಿ ಸ್ವಾಮಿ ಮಾಡಿ ಸ್ವಾಮಿ ಇನ್ನೇನು ಸ್ವಾಮಿ ಮಾಡಿ ಸ್ವಾಮಿ ಇನ್ನೇ ಮಾಡಿ ಇನ್ನೊಂದ್ಸಲ ಇನ್ನೊಂದ್ಸಲ ಸ್ವಾಮಿ ಮಾಡಿ ಸ್ವಾಮಿ ಗುಬಿ ಸ್ವಾಮಿ ಅದಲ್ಲ ಅಲ್ಲೇ ಸ್ವಾಮಿ ಮಾಡಿ ಸ್ವಾಮಿ ಅಜ್ಜ ಸ್ವಾಮಿ ಮಾಡಿ ಹಂಗೆ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಸಂಜೆ ಕೆಲಸ ಮತ್ತು ಸ್ಟಾರ್ಟ್ ಮಾಡ್ಕೋಬೇಕಲ್ರಿ. ಎಲ್ಲ ಕಸ ಪಸ ಎಲ್ಲ ಹೊಡ್ಕೊಂಡು ದೀಪ ಹಚ್ಚಿದ್ವಿ. ದೀಪ ಹಚ್ಚಾದ್ಮೇಲೆ ಮತ್ತು ಸೃಜನ ಅವತ್ತು ಸೂಟಿ ಇತ್ತು ಅಂತಂದ್ರೆ ಒಂಥರ ಹೇಳಿದ್ದೆ ಅಲ್ರಿ, ಅವ್ನಿಗೆ ಗೊತ್ತಿರ್ತೈತೆ. ನಿಮಗೂ ಆಲ್ಮೋಸ್ಟ್ ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ ಗೊತ್ತಿರ್ತೈತಿ. ಅವ್ನು ಏನಾರು ಬಟ್ ಅದೇನೋ ಅಂತಾರಲ್ರಿ ಮಕ್ಕಳು, ನಾವು ಹಂಗೆ ಮಾಡ್ತಿದ್ವಿ ಸಣ್ಣವರಿದ್ದಾಗ. ಒಟ್ಟು ಮನೆಯಾಗಿದ್ವಿ ಅಂದ್ರೆ ಏನಾರ ಅದು ಏನಂತ ಗೊತ್ತಿಲ್ಲ, ನಾವು ಹಂಗೆ ಮಾಡ್ತಿದ್ವಿ. ನಮ್ಮ ಅವ್ವರಿಗೆದು ಇವಾಗ ಅವರು ಹಂಗೆ ಮಾಡ್ತಾರೆ ಏನಾರ ಅಂತ ಹೇಳಿ ನಿಂತ. ಹಾಗಾಗಿ ಏನು ಬೇಕು ಹೇಳು ಅಂತ ಹೇಳಿದ್ರೆ ಅದು ಇದ್ದಿದ್ದು ಕೊಡಕ್ಕೆ ಹೋದ್ರೆ ಬೇಡ ಅಂತ ಹೇಳಂತಂದ. ಸರಿ ಅವ್ನಿಗೆ ಹಿಟ್ಟು ದೋಸೆ ಅಂತಂದ್ರೆ ಇಷ್ಟ, ನನಗೂ ಗೊತ್ತಿತ್ತು. ಹಿಟ್ಟಿನ ದೋಸೆ ಮಾಡ್ಕೊಡ್ಲಿ ಅಂತೇಳಿ ಅಂದೆ. ಹ್ಞೂ ಅಂತಂದ. ಸರಿ ಅಂಥೇಳಿ ನಾನು ಸಂಜೆ ಮುಂದೆ ಮತ್ತೆ ಹೆಂಗೂ ಲಘು ಮಲ್ಕೊತಿದ್ದಲ್ರಿ. ಇನ್ನು ಊಟ ಎಲ್ಲ ಮಾಡ ಅಂತಂದ್ರೆ ಒಲ್ಲೆ ಅಂತ, ಅನ್ನ ಸಾರು ಎಲ್ಲ ಊಟ ಮಾಡು ಅಂದ್ರೆ ಹ್ಞೂ ಒಲ್ಲೆ ಅಂತ ಹೇಳಂದ. ಮತ್ತಿನ್ನು ಹಂಗೆ ಮಲ್ಕೊತಾನಂತ ಹೇಳಿ ದೋಸೆ ಬೇಕಂದೆ. ಹ್ಞೂ ಅಂತ ಹೇಳಂದಿದ್ದಕ್ಕೆ ಮತ್ತು ಅವ್ನು ಹಿಟ್ಟಿನ ದೋಸೆ ಎಲ್ಲ ಮಾಡಿಕೊಟ್ಟೆ ರೀ. ಸೊ ಅವಾಗ ಅವನು ತಿಂದ, ಅವ್ನು ಕೂಡ ನಮ್ಮ ಗುಬ್ಬಿನೂ ತಿಂದ್ಲು ನೋಡ್ರಿ. ಈ ರೀತಿಯಾಗಿ ಇಬ್ಬರು ಕೂಡ ತಿಂದು ಆಮೇಲೆ ನಿದ್ದೆ ಬಂತು ಇಬ್ರಿಗೂ. ಇದೆಲ್ಲ ನಂದು ಸಂಜೆ ಮುಂದಿಂದ ರುಟೀನ್ ನೋಡ್ರಿ. ಇದೇ ರೀತಿ ಇದ್ದಂಥದ್ದು ನಮ್ದು ಸಂಜೆ ಮುಂದಿಂದ. ಸೊ ಪ್ಲೀಸ್ ನನ್ನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ನೋಡತ್ತೀರಿ ಅದು ಸಬ್ಸ್ಕ್ರೈಬ್ ಮಾಡ್ಕೊಳಕತ್ತಿಲ್ಲ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನೂ ಆಗೋದಿಲ್ಲ ರೀ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಒಂದು ಲೈಕ್ ಮಾಡಿರಿ ನಿಮ್ಗೆ ಆ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ. ಹಂಗೆ ಮತ್ತು ನಿಮ್ದು ಏನಾದರೂ ಒಪಿನಿಯನ್ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಅಂತ ಹೇಳ್ತೀನಿ. ಸೊ ಇಷ್ಟೊತ್ತು ನನ್ನ ವಿಡಿಯೋನ ನಿಮ್ಮ ಒಂದು ವ್ಯಾಲ್ಯೂಯಬಲ್ ಟೈಮ್ ಕೊಟ್ಟು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಿಂಗೆ ನೀವು ಸಪೋರ್ಟ್ ಮಾಡ್ತಾಯಿರಿ, ವಿಡಿಯೋಸ್ ಎಲ್ಲ ನೋಡ್ತಾಯಿರಿ. ಹಂಗೆ ನಿಮ್ದು ಏನಾದರೂ ಒಪಿನಿಯನ್ ಎಲ್ಲ ಇತ್ತು ಅಂತಂದ್ರೆ ಕಮೆಂಟ್ ಮೂಲಕ ಶೇರ್ ಮಾಡ್ಕೊರಿ ಅಂತ ಹೇಳ್ತೀನಿ. ಹಂಗೆ ಇದು ನಾನು ಮತ್ತು ಅದು ಅವ್ರಿಗೆಲ್ಲ ಮಲ್ಕೊಂಡಾದ್ಮೇಲೆ ಮತ್ತು ನಾನೇನು ಮಾಡ್ಕೊಂಡೆ ಅಂತಂದ್ರೆ ಸಂಜೆ ಮುಂದೆ ಅದು ಮೆಣಸಿನ್ಕಾಯಿ ಎಲ್ಲ ಭಾಳ ಇದ್ದವು ರೀ. ಅವು ಹಸಿ ಮೆಣಸಿನ್ಕಾಯಿ ಅವು ಭಾಳ ಇದ್ದಾಗ ನಾನು ಈ ರೀತಿ ಅದನ್ನು ಮಿಕ್ಸರ್ಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊತೇನೆ ರೀ. ಅಂದ್ರೆ ಮೆಣಸಿನ್ಕಾಯಿ ಕೆಡುತ್ತಾವ್ರಿ ಅವು ಹಂಗೆ ಇದ್ವು ಅಂತಂದ್ರೆ ಭಾಳಷ್ಟು ಇದ್ದಾಗ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಫ್ರಿಜ್ ಒಳಗೆ ಇಟ್ಕೊಂಡ್ರೆ ಏನಾಗಂಗಿಲ್ಲ. ಸೊ ನಾ ಹಾಗಾಗಿ ಈಗ ಅದನ್ನು ಮೆಣಸಿನ್ಕಾಯ್ದು ಅಂದ್ರೆ ಮಸಾಲೆ ಖಾರ ಥರ ಹಸಿ ಖಾರ ಇಟ್ಟು ಪಲ್ಯಕ್ಕೆ ಎಲ್ಲದಕ್ಕೂ ಪಟ ಅಂತ ಹೇಳಿ ನಮಗೆ ಮುಂಜಾನೆ ಎಲ್ಲ ಅವಸರದಾಗ ಹೆಚ್ಕೊಂಡೆಲ್ಲ ಕುಂತ್ಕೊಳಕ್ಕೆ ಆಗೋದಿಲ್ಲಲ್ರಿ. ಆ ಟೈಮ್ನಾಗ ಇದು ಯೂಸ್ ಆಗುವಂಥದ್ದು. ಸೊ ನಾ ಹಾಗಾಗಿ ಈ ಕೆಲಸನ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಇಲ್ಲೇ ಏನಂತಂದ್ರೆ ಈಗ ನಾ ಇದಕ್ಕೆ ಹಾಕೊಳ್ಳುವಂಥದ್ದು ಹಸಿ ಮೆಣಸಿನ್ಕಾಯಿ, ಹಂಗೆ ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಶುಂಠಿ, ಸ್ವಲ್ಪ ಉಪ್ಪು ಇದೆಲ್ಲನೂ ನಾನು ಅದಕ್ಕೆ ಹಾಕಿ ಮಿಕ್ಸರಿಗೆ ಹಾಕಿ ಇಟ್ಕೊತೇನೆ ರೀ ಫ್ರಿಜ್ ಒಳಗೆ. ಈಗೇನೋ ನಾವು ಪಲ್ಯ ಎಲ್ಲ ಮಾಡ್ಕೊಳ್ಳೋದಿರಲಿ, ಈ ರೀತಿ ನಮ್ದು ಏನಾದರೂ ಹಸಿ ಖಾರದ್ದು ಏನೋ ಇತ್ತು ಅಂತಂದರೆ ಈಗ ಹಸಿ ಖಾರ ಅಂತ ಹೇಳ್ತೇವೆ, ಇಲ್ಲಾಂದರೆ ಈ ಪೇಸ್ಟ್ ಅಂತ ಹೇಳೋರೆಲ್ಲ ಪೇಸ್ಟ್ ಅಂತ ಹೇಳ್ತಾರೆ, ಆ ರೀತಿ ಹೇಳ್ತಾರೆ ನೋಡ್ರಿ. ಆ ರೀತಿಯಾಗಿ ನಾನು ಇದನ್ನು ಮಾಡಿ ಇಟ್ಕೊಳ್ಳೋಕತ್ತಂಥದ್ದು. ಯಾಕಂತಂದ್ರೆ ನಮ್ಗೆ ಟೈಮೆಲ್ಲ ಇಲ್ಲ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಳಕ್ಕೆ ಅಂದಾಗ ಈ ರೀತಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಒಂದು ಟೈಮ್ ಸೇವ್ ಆಗುವಂಥದ್ದು. ಆಮೇಲೆ
ಬೆಳಿಗ್ಗೆಲ್ಲ ಡ್ಯೂಟಿಗೆಲ್ಲ ಹೋಗುವಂಥವ್ರಿಗೆ ಲಘು ಲಘು ಆಗುವಂಥದ್ದು ರೀ ಕೆಲಸ. ಸೊ ಈ ರೀತಿ ನಾನು ಇದನ್ನು ಇವತ್ತು ಈ ಕೆಲಸ ಮಾಡ್ಕೊಳತ್ತಿದ್ದೆ ಅಂತಲೇ ಹೇಳ್ಬೋದು ನೋಡಿರಿ. ಸೊ ನನ್ನ ಒಂದು ವಿಡಿಯೋ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.